Okay, dear students, as you know that since 3 or 4 videos we were explaining various concepts of genetics where we have already studied basic terminologies which are needed to understand the concept of genetics we have already defined. So after completion of that, regarding with Gregor Johann Mendel and his life history we have explained. Then the theory proposed by Gregor Johann Mendel, particulate theory, that also we have explained. Then law of Mendel's we were explaining. The first one was law of dominance, which is over now. The second one is to be explained by taking suitable example, which is law of segregation. ನಿಮಗೆ ಗೊತ್ತಿರೋ ಹಾಗೆ ಮೆಂಡಲ್ ಲಾಸ್ ಗಳ ಬಗ್ಗೆ ನಾವು ಮಾತಾಡಕ್ಕೆ ಹೊರಟಿರೋದು. ಅದರಲ್ಲಿ ಒಂದು ಲಾ ಆಫ್ ಡಾಮಿನೆನ್ಸ್ ಬಗ್ಗೆ ಹೇಳಾಗಿದೆ, ಎರಡನೇದು ಲಾ ಆಫ್ ಸೆಗ್ರಿಗೇಷನ್ ಬಗ್ಗೆ ಹೇಳಬೇಕು ಬೈ ಟೇಕಿಂಗ್ ಸೂಟಬಲ್ ಎಕ್ಸಾಂಪಲ್. ಯಾವುದಾದ್ರೂ ಒಂದು ರಿಲೆವೆಂಟ್ ಎಕ್ಸಾಂಪಲ್ ಅನ್ನು ತಗೊಂಡು, ರಿಲೆವೆಂಟ್ ಎಕ್ಸಾಂಪಲ್ ಅಂತ ಹೇಳಿದಾಗ ಥಿಯರಿ ಒಳಗಡೆ ಇರೋದು ಇದೇ ಎಕ್ಸಾಂಪಲ್ ಕೇಳೋದು ಇದೇ ಎಕ್ಸಾಂಪಲ್ ಆಗಿರೋದ್ರಿಂದ ನಾನು ಇದನ್ನೇ ತಗೊಂಡಿರೋದು. ಬೇಸಿಕ್ ಆಗಿ ಇದನ್ನೇ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಮಾನೋಹೈಬ್ರಿಡ್ ಕ್ರಾಸ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ಲಾ ಆಫ್ ಸೆಗ್ರಿಗೇಷನ್ ನ ಯೂಸ್ ಮಾಡಿಕೊಂಡು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅವ್ರು ಕೇಳಬೇಕಾದ್ರೆ ಲಾ ಆಫ್ ಸೆಗ್ರಿಗೇಷನ್ ಕೇಳೇ ಇರೋದಿಲ್ಲ ಕೆಲವೊಮ್ಮೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಬೌಟ್ ಒನ್ ಜೀನ್ ಇನ್ಹೆರಿಟೆನ್ಸ್ ಅಂತ ಕೇಳಿರ್ತಾರೆ. ಆಗ ಒನ್ ಜೀನ್ ಇನ್ಹೆರಿಟೆನ್ಸ್ ಅಂತಂದ್ರೆ ಅದು ಬೇರೆ ಏನೂ ಅಲ್ಲ, ಮಾನೋಹೈಬ್ರಿಡ್ ಕ್ರಾಸ್ ಅಂತ ನೀವೇ ಅರ್ಥ ಮಾಡಿಕೊಂಡು ಆ ಮಾನೋಹೈಬ್ರಿಡ್ ಕ್ರಾಸ್ ಅನ್ನ ಯಾಕೆ ಹೇಳಕ್ ಹೊರಟಿದ್ದು ಕೇಳಿದ್ರೆ ಇನ್ ಆರ್ಡರ್ ಟು ಪ್ರೂವ್ ಲಾ ಆಫ್ ಸೆಗ್ರಿಗೇಷನ್ ಅಂತ ನೀವು ತಿಳ್ಕೋಬೇಕಾಗುತ್ತೆ. ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಕೂಡ ಕರೀತಾರೆ. ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಹೇಳಿದ್ರು, ಅಥವಾ ಲಾ ಆಫ್ ಸೆಗ್ರಿಗೇಷನ್ ಅಂತ ಹೇಳಿದ್ರು, ಅಥವಾ ಒನ್ ಜೀನ್ ಇನ್ಹೆರಿಟೆನ್ಸ್ ಅಂತ ಹೇಳಿದ್ರು. ಇದೆಲ್ಲವೂ ಕೂಡ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದೆ. ನಿಮಗೆ ಕೇಳಬೇಕಾದ್ರೆ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬಿಟ್ರೆ ಸರ್ ಎದನ್ನ ಬರೀಬೇಕು ಅಂತ ಕೇಳೋದು ಬೇಡ, ಇದೇ ಸ್ಟೇಟ್ಮೆಂಟ್ ಇದೇ ಎಕ್ಸ್ಪ್ಲನೇಷನ್ ಕೊಡೋದು. ಅದಕ್ಕೆ ಯಾಕೆ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಕರೀತಾರೆ ಅದು ನಾನು ಮುಂದೆ ಹೇಳ್ತೇನೆ. ಈ ವಿಡಿಯೋ ಹೇಳಬೇಕಾದ್ರೆ ಅದನ್ನ ಹೇಳಬೇಕಾಗುತ್ತೆ. ಸರಿ, ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, whenever pair of factor for a character is important, because in entire explanation we have taken only one character, that is nothing but height of the plant. You can see here either tallness or dwarfness, which is nothing but two different expressions of the same character, which is height. ಅದಕ್ಕೆ ನೋಡಿ, ಒಂದು ಇಂಗ್ಲಿಷ್ ಲೆಟರ್ ಸ್ಮಾಲ್ ಲೆಟರ್ ಎ ಅಂತಂದು ಎಷ್ಟೆಲ್ಲ ಮೀನಿಂಗ್ ಇದೆ. ಪೇರ್ ಆಫ್ ಫ್ಯಾಕ್ಟರ್, ಎರಡು ಫ್ಯಾಕ್ಟರ್ಗಳು ಫಾರ್ ಎ ಕ್ಯಾರೆಕ್ಟರ್, ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಿದ್ದು, ಬ್ರಾಟ್ ಟುಗೆದರ್ ಇನ್ ಎ ಹೈಬ್ರಿಡ್ ದೇ ಸೆಗ್ರಿಗೇಟ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ಅಂತ ಕರೀತಾರೆ. ಏನದು ಸ್ಟೇಟ್ಮೆಂಟ್? whenever a pair of factor for character brought together in a hybrid they segregate during gamete formation. ಅಲ್ಲಿ ಎಷ್ಟು ವಿಷಯಗಳಿದೆ ಅಂತಂದ್ರೆ pair of factor, ನಾನು ಮೊನ್ನೆ ಹೇಳಿದ್ದೀನಿ, each character would be controlled by pair of factor itself. This is not my explanation. ಅದು ಮೆಂಡಲ್ ಹೇಳಿರೋ ಪ್ರಕಾರ ಅವನಿಗೆ ಜೀನ್ಸ್ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ pair of factors ಅಂತಾನೆ ಹೇಳಿದ್ರು. ಎರಡು ಫ್ಯಾಕ್ಟರ್ಗಳು ಯಾವುದೋ ಒಂದು ಕ್ಯಾರೆಕ್ಟರ್ನ ಕೋಡ್ ಮಾಡಬೇಕಾದ್ರೆ ಅಥವಾ ಯಾವುದೋ ಒಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡಬೇಕಾದ್ರೆ ಆ ಫ್ಯಾಕ್ಟರ್ಸ್ಗಳು ಗ್ಯಾಮೆಟ್ ಫಾರ್ಮೇಷನ್ ಟೈಮ್ ಅಲ್ಲಿ ಸಪರೇಟ್ ಆಗ್ತಾವಂತೆ. ಇದನ್ನೇ ಲಾ ಆಫ್ ಸೆಗ್ರಿಗೇಷನ್ ಅಂತ ಕರೆದಿರೋದು. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳೋದಾದ್ರೆ ಎರಡು ಫ್ಯಾಕ್ಟರ್ಗಳು ಯಾವುದೋ ಒಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡಬೇಕಾದ್ರೆ, ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಕಾರಣ ಆಗಿರಬೇಕಾದ್ರೆ ಆ ಫ್ಯಾಕ್ಟರ್ಗಳು ಗ್ಯಾಮೆಟ್ ಫಾರ್ಮೇಷನ್ ಆಗೋ ಟೈಮ್ ಅಲ್ಲಿ ಸಪರೇಟ್ ಆಗ್ತವೆ ಅಂತ ಹೇಳೋದು ಲಾ ಆಫ್ ಸೆಗ್ರಿಗೇಷನ್ ನ ಸ್ಟೇಟ್ಮೆಂಟ್. ಅದು ನಾವು ತೋರಿಸ್ತೀವಿ ಕೂಡ ಮುಂದೆ ಗೊತ್ತಾಗುತ್ತೆ. ಸರಿ, ಏನ್ ಮಾಡೋಣ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಎನಿ ಒನ್ ಆಫ್ ದ ರಿಲೇಟಿವ್ ಎಕ್ಸಾಂಪಲ್ ಇಸ್ ಟು ಬಿ ಟೇಕನ್. ಯಾವುದಾದ್ರೂ ಒಂದು ರಿಲೇಟಿವ್ ಎಕ್ಸಾಂಪಲ್ ಅನ್ನ, ಕರೆಸ್ಪಾಂಡಿಂಗ್ ಎಕ್ಸಾಂಪಲ್ ಅನ್ನು ತಗೋಬೇಕಾಗುತ್ತೆ. ನಾನು ಏನ್ ತಗೊಂಡಿದ್ದೀನಿ ಕೇಳಿದ್ರೆ, ಪ್ಲಾಂಟ್ಸ್ ಅನ್ನ ಕನ್ಸಿಡರ್ ಮಾಡಿ ನಾನು ಈ ಎಕ್ಸ್ಪ್ಲನೇಷನ್ ಮಾಡ್ತಾ ಇರೋದು. ಆ ಪ್ಲಾಂಟ್ಸ್ ಅಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್, ಯಾವ ಕ್ಯಾರೆಕ್ಟರ್ ತಗೊಂಡಿರೋದು ಇಲ್ಲಿ ಅಂತ ಕೇಳಿದ್ರೆ ಐ ಹ್ಯಾವ್ ಟೇಕನ್ plant for my explanation where only one character was considered because it is monohybrid cross, single gene inheritance. ಹಾಗಾಗಿ ನಾನು ಯಾವುದೋ ಒಂದು ಕ್ಯಾರೆಕ್ಟರ್ ಅಷ್ಟೇ ಕನ್ಸಿಡರ್ ಮಾಡಬೇಕಾಗಿತ್ತು. I have taken height of the plant as a character. ಸರಿ, ಅದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಹೇಗೆ ಮಾಡೋಣ ಅಂತ ಕೇಳಿದ್ರೆ, ಹೈಟ್ ಅಂದಮೇಲೆ ಎರಡು ಪಾಸಿಬಿಲಿಟೀಸ್ ಇದ್ದಿದೆ. ಒಂದು ಟಾಲ್ನೆಸ್ ಇರಬೇಕು, ಇಲ್ಲ ಅಂತಂದ್ರೆ ಡ್ವಾರ್ಫ್ನೆಸ್ ಇರಬೇಕು. ಸರಿ, ನಾನೇನ್ ಮಾಡ್ತೀನಿ ಅಂತಂದ್ರೆ ಟು ಎಕ್ಸ್ಪ್ರೆಸ್ ಟಾಲ್ನೆಸ್ ಐ ಹ್ಯಾವ್ ಟೇಕನ್ ಫ್ಯಾಕ್ಟರ್ T, whereas
The small t is the factor which is responsible for dwarfness. ವಿಷಯ ಏನಪ್ಪಾ ಅಂತಂದ್ರೆ always these factors are to be there in a pair. ಅದನ್ನು ಗೊತ್ತಿರೋದೆ. ಸ್ಮಾಲ್ ಟಿ ಇಂದ ಬರುವ ತಕ್ಷಣ ಅದು ಟಾಲ್ನೆಸ್ ಅಂತ ಅರ್ಥ ಅಲ್ಲ. ಸ್ಮಾಲ್ ಟಿ ಅನ್ನೋ ಫ್ಯಾಕ್ಟರ್ ಟಾಲ್ನೆಸ್ ಅನ್ನು ಇಂಡಿಕೇಟ್ ಮಾಡೋದಕ್ಕೆ ಬಳಸ್ತಾ ಇರುವಂತ ಲೆಟರ್ ಅಷ್ಟೇ. Capital T is a letter which I am using to express which character? Tallness. Whereas small t that I have taken to express which character? Dwarfness. Whereas tallness and dwarfness are the two different expression of the same character itself. And point to be noticed here is always these factors to be there in pair. This is because of the concept explained by Gregor Johann Mendel itself. ಅವರೇ ಹೇಳಿರೋದು, ನಾವು ಹೇಳ್ತಿರುವಂತದ್ದಲ್ಲ. ಸರ್, ಇಲ್ಲಿ ಈ ಎರಡು ಫ್ಯಾಕ್ಟರ್ ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ ಯಾವ ಕಾಂಬಿನೇಷನ್ ಅಲ್ಲಿ ಇರುತ್ತೋ ಅದ್ರ ಬೇಸಿಸ್ ಮೇಲೆ ಟಾಲ್ನೆಸ್ ಮತ್ತೆ ಡ್ವಾರ್ಫ್ನೆಸ್ ಅನ್ನೋದು ಮೆನ್ಷನ್ ಆಗುತ್ತೆ. ಸರ್, ಏನ್ ಮಾಡೋಣ, ಏನ್ ಮಾಡಿದ್ರು ಅಂತ ಕೇಳಿದ್ರೆ when a homozygous tall prime, ತಕ್ಷಣ ನೆನಪಾಗಬೇಕು. ಹೋಮೋಜೈಗಸ್ ಅಂದ್ರೆ ಏನು? ಪೇರ್ ಆಫ್ ಫ್ಯಾಕ್ಟರ್ ಫಾರ್ ಎ ಕ್ಯಾರೆಕ್ಟರ್ ಆರ್ ಸಿಮಿಲರ್. ಹೋಮೋಜೈಗಸ್ ಅಂದ್ರೆ homozygous tall plant was crossed with homozygous dwarf plant. ಇದು ಕ್ರಾಸ್ ಯಾವುದು ಮಧ್ಯೆ ನಡೀತಿದೆ ಅಂತ ಹೇಳೋದು. ಸರಿ, ಪೇರೆಂಟ್ಸ್ ಅನ್ನ ಬರ್ಕೊಂಡ್ಬಿಡೋಣ. homozygous tall plant, it was crossed with homozygous dwarf plant. ಟಾಲ್ನೆಸ್ ಅಂತ ಹೇಳಿದ್ದಾರೆ, ಬಟ್ ಜೊತೆಗೆ ಏನಿದೆ? homozygous factor responsible for tallness is T. homozygous condition ಇದೆ ಅಂತಂದ್ರೆ definitely it should be capital T itself. ಯಾವುದಕ್ಕಿದು? homozygous tallness ಗೆ. It was crossed with a dwarf plant. ಇಲ್ಲಿ ಏನು ಬರ್ತಿದೀವಿ? small t is a letter that will be used to denote a dwarfness. Pair of alleles or genes ಅಂತಿರಿ, factors ಅಂತಿರಿ. small t, these two are the factors responsible for dwarfness. ಸರಿ, ಏನಾಗುತ್ತೆ ಮುಂದೆ? ಈಗ ಜಿನೋಟೈಪ್ ಅನ್ನು ಬರ್ಕೊಂಡ್ರಿ. ಕ್ಯಾಪಿಟಲ್ ಟಿ ಅಂತಂದ್ರೆ ಅದು ಹೋಮೋಜೈಗಸ್ ಟಾಲ್, ಸ್ಮಾಲ್ ಟಿ ಅಂತ ಹೇಳಿದ್ರೆ ಅದು ಹೋಮೋಜೈಗಸ್ ಡ್ವಾರ್ಫ್. ಸರಿ, ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಲ್ಲ. ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಅವತ್ತಿಂದನೂ ಹೇಳ್ಕೊಂಡು ಬರ್ತಾ ಇದೀವಿ, ಔಟ್ ಆಫ್ ದೀಸ್ ಟೂ ಫ್ಯಾಕ್ಟರ್ಸ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ಒನ್ ಫ್ಯಾಕ್ಟರ್ ವಿಲ್ ಬಿ ರಿಸೀವ್ಡ್. ರೈಟ್, ಪೇರ್ ಆಫ್ ಫ್ಯಾಕ್ಟರ್ಸ್ ಇದೆ, ಅದರಲ್ಲಿ ಒಂದು ಫ್ಯಾಕ್ಟರ್ ಮಾತ್ರ ಗ್ಯಾಮೆಟ್ಸ್ ಗೆ ರಿಸೀವ್ ಆಗುತ್ತೆ. Similarly, from this particular parent, small t, this is the factor received by this particular gamete. Genetics alli gametes anna baribekadre always this is to be circularized. Without circling, if you have written means this is completely misleading us. ಇದು ನಮಗೆ ಡೌಟ್ ಅನ್ನ ಕ್ರಿಯೇಟ್ ಮಾಡಬಾರದು. ನೀವು ಪೇರೆಂಟ್ಸ್ ಅನ್ನು ಬರೆದಿದ್ದ ಗ್ಯಾಮೆಟ್ಸ್ ಅನ್ನು ಬರೆದಿದ್ದ ಗೊತ್ತಾಗಲ್ಲ ನಮಗೆ. ಅಥವಾ ನೀವು ಜಿನೋಟೈಪ್ ಅಲ್ಲೇ ಬರೀತಿರೋದು ಹಿಂಗೋ ಅಥವಾ ನೀವು ಗ್ಯಾಮೆಟ್ಸ್ ಅಲ್ಲಿ ಬರೀತಿದ್ದೀರೋ ಅನ್ನೋದು ಗೊತ್ತಾಗೋದಿಲ್ಲ. ಆಮೇಲೆ ಶೇಪ್ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಯಾವ್ದಾದ್ರು ಡಿಸೈನ್ ಅನ್ನ ಬಳಸೋ ಹಾಗೂ ಇಲ್ಲ. ಇದು ಯಾವುದು ಚೆನ್ನಾಗಿ ಕಾಣಿಸ್ತದೆ, ಅಟ್ರಾಕ್ಟಿವ್ ಆಗಿರುತ್ತೆ. ಅಟ್ರಾಕ್ಷನ್ ಮಾಡೋದು ಬೇಕಾಗಿಲ್ಲ, ಇಲ್ಲಿ ಕರೆಕ್ಟ್ ಆನ್ಸರ್ ಇದೆ ಸರ್. ಹಾಗಾಗಿ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ದಟ್ ಇಸ್ ಟು ಬಿ ಸರ್ಕಲೈಸ್ಡ್ ಅಂತಾನೆ ಹೇಳೋದು. ಅದನ್ನ ಸ್ಕ್ವೇರ್ ಮಾಡಿ ಅಥವಾ ರೆಕ್ಟಾಂಗಲ್ ಮಾಡಿ ಅಂತ ಏನೂ ಇಲ್ಲ. ಹಾಗಾಗಿ ಏನ್ ಬರೀಬೇಕು ನೀವು? ಗ್ಯಾಮೆಟ್ಸ್ ಅನ್ನು ಬರೀಬೇಕಾದ್ರೆ ಸರ್ಕಲೈಸ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಇಂಡಿಕೇಟ್ us that we have written gametes itself. ಸರಿ, ಇದನ್ನ ನಾವು ಮೇಲ್ ಗ್ಯಾಮೆಟ್ ಅಂತ ಅನ್ಕೊಳ್ಳೋಣ, ಇದನ್ನ ಫೀಮೇಲ್ ಗ್ಯಾಮೆಟ್ ಅಂತ ಅನ್ಕೊಳ್ಳೋಣ. ಗ್ಯಾಮೆಟ್ ವಿತ್ ವಿಚ್ ಫ್ಯಾಕ್ಟರ್? ಕ್ಯಾಪಿಟಲ್ ಟಿ. ಗ್ಯಾಮೆಟ್ ವಿತ್ ವಿಚ್ ಫ್ಯಾಕ್ಟರ್? ಸ್ಮಾಲ್ ಟಿ. if they were fertilized together, sexual reproduction ಅಲ್ಲಿ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ ಗೆ ಫರ್ಟಿಲೈಸೇಷನ್ ಅಂತಾನೆ ಕರೆಯೋದು. ಸಿಂಗ್ಯಾಮಿ ಅಂತ ಕೆಲವು ಕಡೆ ಕೇಳಿದ್ದು ಇರಬಹುದು. ಫರ್ಟಿಲೈಸೇಷನ್ ಅಂದ್ರೆ ಏನ್ ಬರುತ್ತೆ? ಝೈಗೋಟ್ ಬರುತ್ತೆ. ಸರಿ, ಝೈಗೋಟ್ ಅಲ್ಲಿ ಏನ್ ಕ್ಯಾರೆಕ್ಟರ್ ಇರಬೇಕು? ಈಗ ಮೇಲ್ ಗ್ಯಾಮೆಟ್ ಇಂದ ಕ್ಯಾಪಿಟಲ್ ಟಿ ರಿಸೀವ್ ಆಗಿದೆ, ಫೀಮೇಲ್ ಗ್ಯಾಮೆಟ್ ಇಂದ ಸ್ಮಾಲ್ ಟಿ ರಿಸೀವ್ ಆಗಿದೆ ಅಂತಂದ್ರೆ ಫಸ್ಟ್ ಹೈಬ್ರಿಡ್ ಏನ್ ಬರುತ್ತೆ ಅಥವಾ F1 ಅಂತ ಏನ್ ಕರೀತೀರಿ, ಫಸ್ಟ್ ಫಿಲಿಯಲ್ ಜನರೇಷನ್ ಹೈಬ್ರಿಡ್ ಅಂತ ಏನ್ ಕರೀತೀರಿ, ಇಟ್ ವಿಲ್ ಬಿ ಹ್ಯಾವಿಂಗ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಸ್ ಇಟ್ಸ್ ಕಂಡೀಷನ್. Capital T, it was received from male gamete, small t it is received from female gamete. This particular individual, which is nothing but F1, will have capital T small t. Pair of allele for a character is not the same. Definitely this is said to be heterozygous condition. Then in heterozygous condition, only one factor can express. That is called as dominant factor. Here capital T is a dominant. Ultimately obtained individual will be heterozygous term itself. ಏನಾಯ್ತು? ಫಸ್ಟ್ ಜನರೇಷನ್ ಹೈಬ್ರಿಡ್ ಅಂತ ಏನ್ ಕರೀತೀರಿ,
ಫಸ್ಟ್ ಫಿಲಿಯಲ್ ಜನರೇಷನ್ ಹೈಬ್ರಿಡ್ ಅಂತ ಕರೀತೀರಿ, ಅಥವಾ ಶುದ್ಧ ಆಗಬೇಕಂದ್ರೆ F1 ಹೈಬ್ರಿಡ್ ಅಂತ ಏನು ಕರೀತೀರಿ, ಇಟ್ ವಿಲ್ ಬಿ ಹ್ಯಾವಿಂಗ್ ಹೆಟೆರೋಜೈಗಸ್ ಟಾಲ್ನೆಸ್. ಸರ್ ಅದು ಟಾಲ್ನೆಸ್ ಅಂತ ಒಟ್ಟೆ ಹೇಳ್ಬೇಕು, ನೀವು ಹೆಟೆರೋಜೈಗಸ್ ಟಾಲ್ ಅಂತ ಎದಕ್ಕೆ ಹೇಳ್ತೀರಿ? ಮಾರ್ಕ್ಸ್ ಲೆಕ್ಕದಲ್ಲಿ ಅದೇನು ಕಡಿಮೆ ಆಗೋದಿಲ್ಲ, ಮಾರ್ಕ್ಸ್ ಸಿಗ್ತದ. ಬಟ್ ಎರಡು ಪಾಸಿಬಲ್ ಜೀನೋಟೈಪ್ಸ್ ಇದಾವೆ ಅದಕ್ಕೆ ಟಾಲ್ನೆಸ್ಗೆ. ಅದು ಕ್ಯಾಪಿಟಲ್ ಟಿ ಇದ್ರೂ ಟಾಲ್ನೆಸ್ ಬರುತ್ತೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ರೂ ಕೂಡ ಏನಾಗುತ್ತೆ ಟಾಲ್ನೆಸ್ ಬರುತ್ತೆ. ಹಾಗಾಗಿ ಬೆಟರ್ ಟು ಮೆನ್ಷನ್ ದಿಸ್ ಇಸ್ ಟಾಲ್. ಓಕೆ ಫೈನ್. ಬಟ್ ವಾಟ್ ಕೈಂಡ್ ಆಫ್ ಎ ಟಾಲ್ ಪ್ಲಾಂಟ್ ಇಟ್ ಈಸ್? ಹೆಟೆರೋಜೈಗಸ್ ಟಾಲ್ ಪ್ಲಾಂಟ್. ನೌ F1 individual if they were self together, ಬಂದಿರುವಂತಹ ಹೈಬ್ರಿಡ್ ನ ಸೆಲ್ಫ್ ಪಾಲಿನೇಟ್ ಮಾಡಿದ್ರೆ, ಸೆಲ್ಫಿಂಗ್ ಮಾಡಿದ್ರೆ, F1 ಅನ್ನ F1 ಜೊತೆಗೆ ಕ್ರಾಸ್ ಮಾಡಿದ್ರೆ ಏನಾಗ್ಬೋದು? F1 ಇಂಡಿವಿಜುವಲ್ಸ್ ಅನ್ನ F1 ಇಂಡಿವಿಜುವಲ್ ಜೊತೆಗೆ ಕ್ರಾಸ್ ಮಾಡಿದ್ರೆ ಅದನ್ನ ಸೆಲ್ಫಿಂಗ್ ಅಂತ ಕರೀತೀವಿ. ಅವಾಗ ಅಲ್ಟಿಮೇಟ್ಲಿ ಏನ್ ಬರಬೇಕು? ನೆಕ್ಸ್ಟ್ ಜನರೇಷನ್ ಬರುತ್ತೆ, ಅದೇನಾಗಿರ್ಬೇಕು? F2 ನೇ ಆಗಿರ್ಬೇಕು. F1 ಅಂದ್ರೆ ಫಸ್ಟ್ ಹೈಬ್ರಿಡ್ ರೀ. ಇದು ಫಸ್ಟ್ ಹೈಬ್ರಿಡ್ ಅನ್ನ F1 ಇಂಟು F1 ಮಾಡಿದ್ರೆ ಬರೋ ಇಂಡಿವಿಜುವಲ್ ಏನಾಗಿರ್ಬೇಕು? F2 ಆಗಿರ್ಬೇಕು. ಸೆಕೆಂಡ್ ಜನರೇಷನ್ ಇಂಡಿವಿಜುವಲ್ಸ್ ಬರಬೇಕು. ಸರಿ, F1 into F1, that means selfing we have done to obtain F2 hybrid. F1 ಅಂತಂದ್ರೆ capital T small t into ಕ್ರಾಸ್ ಮಾಡಿದ್ಯಾ ಜೊತೆಗೆ F1 ಜೊತೆಗೆ capital T small t. Now this is a heterozygous condition, this is also said to be heterozygous condition itself. Hence two different possibilities of gamete production is there. Is it right or wrong? ಅದೇ ಹೋಮೋಜೈಗಸ್ ಆದ್ರೆ ಒಂದೇ ಟೈಪ್ ಗ್ಯಾಮೆಟ್ಸ್ ಬರ್ತಾ ಇತ್ತು. ಬಟ್ ಹೆಟೆರೋಜೈಗಸ್ ಆಗಿರೋದ್ರಿಂದ ಎರಡು ರೀತಿಯ ಗ್ಯಾಮೆಟ್ಸ್ ಬರುವಂತ ಚಾನ್ಸಸ್ ಇದೆ. There is a possibility of having two different gametes. Why? It is said to be heterozygous condition. One gamete will have capital T as a factor and one gamete is said to be having small t as a factor. Law of segregation na ಗಮನಿಸಬೇಕು. Whenever pair of factors brought together in a hybrid, they segregate during gamete formation. ಅದನ್ನ ತಾನೇ ಹೇಳಿದ್ದು. ಎರಡು ಫ್ಯಾಕ್ಟರ್ಸ್ ಒಟ್ಟಿಗೆ ಇದಾವೆ, pair of factors brought together in a hybrid, ಇದು ಹೈಬ್ರಿಡ್ ತಾನೆ. They segregate ಯಾವಾಗ? during gamete formation. ನೋಡಿ ಹಿಂಗಾಗಿಲ್ಲ. So there is a possibility of two different gametes. One gamete will have both the factors, another gamete without any factors. ಆತರ ಆಗಿಲ್ವೇ? Next, correct ಆಗಿ ಏನಾಗಿದೆ? Each gamete will have one factor itself. That means pair of factor brought together in a hybrid, they segregate during gamete formation. ಇನ್ನೊಂದು ವಿಷಯ, ಇದಕ್ಕೆ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಕರೀತಾರೆ. ಯಾಕೆಂದ್ರೆ gametes will never have two factors responsible for different character. ನೋಡಿ ಎರಡು ಪಾಸಿಬಿಲಿಟಿ ಇದೆ, ಎರಡು ಕ್ಯಾರೆಕ್ಟರ್ ಇದೆ, ಅಂದ್ರೆ ಒಂದೇ ಕ್ಯಾರೆಕ್ಟರ್ ಎರಡು ಎಕ್ಸ್ಪ್ರೆಷನ್ಸ್ ಇದಾವೆ. ಇಲ್ಲಿ ಈ ತರ ಆಗೋ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಹೇಳಿದ್ರೆ, factors will never be mixed together in a gamete. This factor, capital T is a factor responsible for tallness. Small t is a factor responsible for dwarfness. These two different type of factors never be present within same gametes. ಅದಕ್ಕೆ ಅದನ್ನ ಲಾ ಆಫ್ ಪ್ಯೂರಿಟಿ. ಯಾವಾಗ ನೀವು ಪ್ಯೂರ್ ಅಂತ ಕರಿತೀರಿ ಅಂತಂದ್ರೆ, ಈಗ ನೋಡಿ ಒಂದು ವಾಟರ್ ಇದೆ, ಅದನ್ನ ಪ್ಯೂರ್ ಅಂತ ಯಾವಾಗ ಕರಿತೀರಿ? ಅಲ್ಲಿ ಏನೂ ಕಂಟಾಮಿನೇಷನ್ ಇಲ್ಲದೆ ಇದೆ, ಏನೋ ಒಂದಷ್ಟು ಮರಳು ಹಾಕ್ತೀರಿ, ಮಣ್ಣು ಹಾಕ್ತೀರಿ, ಅವೆಲ್ಲವೂ ಮಿಕ್ಸ್ ಆಗಿದೆ ಅಂತಂದ್ರೆ ಪ್ಯೂರ್ ವಾಟರ್ ಅಂತ ಕರಿತೀರಾ? ಇಲ್ಲಿ ಪ್ಯೂರ್ ಗ್ಯಾಮೆಟ್ಸ್ ಅಂತ ಯಾಕೆ ಕರೀತಾ ಇರೋದು ಅಂದ್ರೆ, ಎರಡು ಬೇರೆ ಬೇರೆ ಕ್ಯಾರೆಕ್ಟರ್ಗಳಿಗೆ ಕಾರಣ ಆಗಿರುವಂತಹ ಫ್ಯಾಕ್ಟರ್ಸ್ಗಳು ಒಂದೇ ಗ್ಯಾಮೆಟ್ಸ್ ಅಲ್ಲಿ ಬರೋದಿಲ್ಲ. ಈಗ ನೋಡಿ, ಟಾಲ್ನೆಸ್ ಗೆ ರೆಸ್ಪಾನ್ಸಿಬಲ್ ಆಗಿರೋ ಫ್ಯಾಕ್ಟರ್, ಡ್ವಾರ್ಫ್ನೆಸ್ ಗೆ ರೆಸ್ಪಾನ್ಸಿಬಲ್ ಆಗಿರೋ ಫ್ಯಾಕ್ಟರ್, ಅವೆರಡು ಒಂದೇ ಗ್ಯಾಮೆಟ್ಸ್ ಅಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಇದನ್ನ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಕರೀತಾರೆ. ವಾಟ್ ಇಸ್ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಕೇಳಿದಾಗ, ಎನಿ ಗ್ಯಾಮೆಟ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಹಿಯರ್ will never be having two different factors that never be mixed together within the same gametes. ನೋಡಿ ಈ ತರ ನಾವೆಲ್ಲೂ ಬರದೇ ಇಲ್ಲ. ಇದರ ಅರ್ಥ ಏನು? ಟಿ ಇರೋದು ಯಾವುದಕ್ಕೆ? ಅದು ಟಾಲ್ನೆಸ್ಗೆ. ಸ್ಮಾರ್ಟ್ ಇರೋದು ಯಾವುದಕ್ಕೆ? ಡ್ವಾರ್ಫ್ನೆಸ್ಗೆ. ಅಂದ್ರೆ ಟಾಲ್ನೆಸ್ ಮತ್ತೆ ಡ್ವಾರ್ಫ್ನೆಸ್ ಈ ಎರಡು ಬೇರೆ ಬೇರೆ ಎಕ್ಸ್ಪ್ರೆಷನ್ಗೆ ಕಾರಣ ಆಗಿರೋ ಫ್ಯಾಕ್ಟರ್ಸ್ಗಳು ಒಂದೇ ಗ್ಯಾಮೆಟ್ಸ್ ಅಲ್ಲಿ ಯಾವತ್ತೂ ಬರುವುದಿಲ್ಲ. ಅದಕ್ಕೆ ಇದನ್ನ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್. Gametes which are produced here will never be having two different factors
That is the reason why it is also called by the name law of purity of gametes. ಇದು ಮಿಕ್ಸ್ ಆದಂಗೆ ಆಗ್ಬಿಡುತ್ತಲ್ಲ ಹಿಂಗಾಗಿದ್ರೆ ಈಗ ನೋಡಿ ಒಂದು ಗ್ಯಾಮೆಟ್ಸ್ ಅಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎರಡೂ ಇದೆ, ಮಿಕ್ಸ್ ಆದಂಗೆ ಆಯ್ತು. ಟಾಲ್ನೆಸ್ ಗೆ ರೆಸ್ಪಾನ್ಸಿಬಲ್ ಆಗಿರೋ ಫ್ಯಾಕ್ಟರ್ ಇದೆ, ಡ್ವಾರ್ಫ್ನೆಸ್ ಗೆ ರೆಸ್ಪಾನ್ಸಿಬಲ್ ಆಗಿರೋ ಫ್ಯಾಕ್ಟರ್ಸ್ ಎರಡೂ ಇದೆ ಅಂತಂದ್ರೆ ಟೂ ಫ್ಯಾಕ್ಟರ್ಸ್ ವರ್ ಮಿಕ್ಸ್ಡ್ ಟುಗೆದರ್ ವಿತಿನ್ ಸೇಮ್ ಗ್ಯಾಮೆಟ್ ಆಗ್ತಾ ಇತ್ತು. ಹಾಗಾದ್ರೆ ಅದನ್ನ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಕರೆಯಲ್ಲ. ಮತ್ತೆ ಇದನ್ನ ಯಾಕೆ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಕರೀತಾ ಇರೋದು ಕೇಳಿದ್ರೆ, ಲೆಟ್ಸ್ ಸಿ ಹಿಯರ್ both the gametes they are having one factor responsible for which expression. ಹಾಗಾಗಿ ಇದು ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಕರೀತಾರೆ. ಸರಿ, ಇದು ಎರಡು ಪಾಸಿಬಿಲಿಟಿ ಆಫ್ ಗ್ಯಾಮೆಟ್ಸ್ ಹೇಳ್ತಾ ಇರೋದು. ಇನ್ನೊಂದು F1 ಇಂದನೂ ಕೂಡ ಅದು ಹೆಟೆರೋಜೈಗಸ್ ಕಂಡೀಷನ್ ಇರೋದ್ರಿಂದ there are possibility of formation of two different gametes. ಸರಿ, ಈ ಎರಡು ಗ್ಯಾಮೆಟ್ಸ್ಗಳು, ಈ ಎರಡು ಮೇಲ್ ಗ್ಯಾಮೆಟ್ಸ್ಗಳು ಈ ಎರಡು ಫೀಮೇಲ್ ಗ್ಯಾಮೆಟ್ಸ್ ಜೊತೆಗೆ ಫರ್ಟಿಲೈಸೇಷನ್ ಅಂದ್ರೆ ಏನ್ ಬರಬಹುದ್ರಿ ಅಂತ ನೀವು ಕೇಳೋದಾದ್ರೆ ಅದನ್ನ ನೀವು ಪನ್ನೆಟ್ ಸ್ಕ್ವೇರ್ ಅಥವಾ ಚೆಕ್ಕರ್ ಬೋರ್ಡ್ ಅಂತ ಹೇಳಿ ಈ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಥ್ರೂ ನೀವು ತೋರಿಸಬೇಕಾಗುತ್ತೆ. ಏನನ್ನ ಸರ್, ಹಿಯರ್ ದೇರ್ ಆರ್ ಟೂ ಗ್ಯಾಮೆಟ್ಸ್, ದೇರ್ ಆರ್ ಆಲ್ಸೋ ಪ್ರೆಸೆನ್ಸ್ ಆಫ್ ಟೂ ಗ್ಯಾಮೆಟ್ಸ್. If there would be a fertilization in between these gametes, what about the probability of new individuals? ತಿಳ್ಕೋಬೇಕು ಅಂತಂದ್ರೆ ಚಕ್ಕರ್ ಬೋರ್ಡ್ ಅಥವಾ ಪನ್ನೆಟ್ ಸ್ಕ್ವೇರ್ ಅಂತ ಹೇಳಿ ಈ ರೀತಿ ಬರೋದು ತೋರಿಸಬೇಕಾಗುತ್ತೆ. ಈ ಪನ್ನೆಟ್ ಸ್ಕ್ವೇರ್ ಅಂತ ಹೆಸರು ಬರೋದಕ್ಕೆ ಕಾರಣ ಕೂಡ ಇದೆ. ರಿಜಿನಾಲ್ಡ್ ಸಿ ಪನ್ನೆಟ್ ಅನ್ನುವಂತ ಸೈಂಟಿಸ್ಟ್ ಏನಿದ್ದಾನೆ ಅವನು ತೋರಿಸ್ಕೊಟ್ಟಿದ್ದು ಹೇಗೆ ಬರೆಯೋದು ಇದನ್ನ ಅಂತ ಹೇಳಿ. ಹಾಗಾಗಿ ಇದಕ್ಕೆ ಪನ್ನೆಟ್ ಸ್ಕ್ವೇರ್ ಅಥವಾ ಕಾಮನ್ ಆಗಿ ಚೆಕ್ಕರ್ ಬೋರ್ಡ್ ಅಂತ ಕೂಡ ಕರೀತಾರೆ. ಸರಿ, ಏನ್ ಮಾಡ್ಕೊಳ್ಳೋದು, ನೀವು ಇಲ್ಲಿ ಒಂದು ಕಾಲಮನ್ನ ಹಾಕೊಳ್ಬೇಕು. ನಿಮ್ಗೆ ಗೊತ್ತಿರ್ಬೇಕು ಎಷ್ಟು ಗ್ಯಾಮೆಟ್ಸ್ ಎರಡದಾವ, ಆ ಕಡೆ ಮೇಲ್ ಗ್ಯಾಮೆಟ್ಸ್ ಫಿಮೇಲ್ ಗ್ಯಾಮೆಟ್ಸ್ ಎಷ್ಟು ಇದಾವ ಕೇಳಿದ್ರೆ ಎರಡು ಇದಾವೆ. ಸರಿ, ಫಸ್ಟ್ ನೀವು ಕಾಲಮನ್ನ ಹಾಕೊಳ್ಳಿ. ಒಂದು ಕಡೆ ಮೇಲ್ ಗ್ಯಾಮೆಟ್ಸ್ ಅನ್ನ ತೋರಿಸಿ. ನೋಡಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಮೇಲ್ ಗ್ಯಾಮೆಟ್ಸ್ ನ ನಾನು ಈ ಸೈಡ್ ಅಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಕೆಳಭಾಗದಲ್ಲಿ ಏನು ತೋರಿಸೋಣ ಅಂದ್ರೆ ಫಿಮೇಲ್ ಗ್ಯಾಮೆಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎರಡನ್ನು ಬರ್ಕೊಳ್ಳೋಣ. ಇದೇನಿದು ಮೇಲ್ ಗ್ಯಾಮೆಟ್, ಇದೇನಿದು ಫಿಮೇಲ್ ಗ್ಯಾಮೆಟ್. ಅದನ್ನ ನಾನು ತೋರಿಸಿದೀನಿ ಕೂಡ. ಮೇಲ್ ಗ್ಯಾಮೆಟ್ ಈ ಸೈಡ್ ಅಲ್ಲಿ, ಫಿಮೇಲ್ ಗ್ಯಾಮೆಟ್ ಈ ಸೈಡ್ ಅಲ್ಲಿ. ಫರ್ಟಿಲೈಸೇಷನ್ ಆದ್ರೆ ಪ್ರಾಬಬಿಲಿಟೀಸ್ ಏನಾಗಬಹುದು ಅದನ್ನ ತೋರಿಸಬೇಕಾದ್ರೆ ನೋಡಿ, ಇದು ಮೇಲ್ ಗ್ಯಾಮೆಟ್, ಇದು ಫಿಮೇಲ್ ಗ್ಯಾಮೆಟ್. ಫಸ್ಟ್ ಪಾಸಿಬಿಲಿಟಿ ಕ್ಯಾಪಿಟಲ್ ಟಿ ಮಾರ್ಕ್ ಮಾಡೋದನ್ನ ನೋಡ್ಕೋಬೇಕು. ಕ್ಯಾಪಿಟಲ್ ಟಿ ಆಯ್ತು, ಬರ್ಕೊಂಡಿದ್ದೀನಿ. ಎರಡನೇ ಪಾಸಿಬಿಲಿಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಅದನ್ನ ನಾನು ಬರ್ಕೊಳ್ತಾ ಇದ್ದೀನಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ನೆಕ್ಸ್ಟ್ ಪಾಸಿಬಿಲಿಟೀಸ್ ಅನ್ನು ನೋಡೋದಾದ್ರೆ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಅದನ್ನ ಬರೀಬೇಕಾದ್ರೆ ನಾನು ಹಾಗೆ ಬರೀತೀನಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತಾನೆ, ವ್ಯತ್ಯಾಸ ಏನಿಲ್ಲ. ಸರ್ ನೀವು ಹಿಂಗೆ ಹೇಳಿರಲ್ರಿ, ನಾನು ಹಿಂಗೆ ಬರ್ಕೋತೀನಿ ಅಂದ್ರೆ ಬರ್ಕೊಳ್ಳಿ. ಬಟ್ ಸಿಸ್ಟಮ್ ಯಾವತ್ತೂ ಕೂಡ ಡಾಮಿನೆಂಟ್ ಜೀನ್ ನ ಫಸ್ಟ್ ತೋರಿಸಬೇಕು ಅಂತ ಹೇಳುತ್ತೆ. ಹಾಗಾಗಿ ನಾನು ಅದನ್ನ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಬರೀತೀನಿ. ಲಾಸ್ಟ್ ಪಾಸಿಬಿಲಿಟಿ ಸ್ಮಾಲ್ ಟಿ ಸ್ಮಾಲ್ ಟಿ. ಈ ನೋಡ್ತಾ ಹೋಗ್ಬೇಕು. ಫಸ್ಟ್ ಕ್ಯಾಪಿಟಲ್ ಟಿ ಅಂತ ಬಂದಿದೆ ಅಂದ್ರೆ ಇದು ಹೋಮೋಜೈಗಸ್ ಕಂಡೀಷನ್. ಕ್ಯಾಪಿಟಲ್ ಟಿ ಅಂತಂದ್ರೆ ಅದು ಟಾಲ್ನೆಸ್ ಗೆ ರೆಸ್ಪಾನ್ಸಿಬಲ್. ಹಾಗಾಗಿ ಫಸ್ಟ್ ಇಂಡಿವಿಜುವಲ್ ಏನಾಯ್ತು ಕೇಳಿದ್ರೆ ಹೋಮೋಜೈಗಸ್ ಟಾಲ್. ಎರಡನೇದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತಂದ್ರೆ ಇದು ಹೆಟೆರೋಜೈಗಸ್ ಕಂಡೀಷನ್ ಆಯ್ತು. ಕ್ಯಾಪಿಟಲ್ ಟಿ ಇಸ್ ಡಾಮಿನೆಂಟ್, ಹಾಗಾಗಿ ಹೆಟೆರೋಜೈಗಸ್ ಟಾಲ್ ಪ್ಲಾಂಟ್ ಈಸ್ ಆಬ್ಟೈನ್ಡ್. ನೆಕ್ಸ್ಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ. Of course, this is also said to be heterozygous tau. Small t ಇದೆ. Small t ಇದೆ homozygous dwarf plant. 1 2 3 4 ಅಂದ್ರೆ ಈ ಎರಡು ಗ್ಯಾಮೆಟ್ಸ್ ಗಳು ಈ ಎರಡು ಗ್ಯಾಮೆಟ್ ಜೊತೆಗೆ ಫರ್ಟಿಲೈಸೇಷನ್ ಆದಾಗ 4 ಬೇರೆ ಬೇರೆ ತರದ ಪ್ಲಾಂಟ್ಸ್ ಗಳು ಬರೋದಕ್ಕೆ ಚಾನ್ಸಸ್ ಇದೆ. ಸರಿ, ಅದನ್ನೆಲ್ಲ ಈಗ ಫಿನೋಟಿಪಿಕ್ ಮತ್ತೆ ಜಿನೋಟಿಪಿಕ್ ರೇಷಿಯೋ ಅಂತ ಬರೀಬೇಕು. ಸೊ ಫಿನೋಟಿಪಿಕ್ ರೇಷಿಯೋ ಅಂದ್ರೆ ಏನು ನೋಡ್ಕೊಳ್ಳೋ. ಫಿನೋಟೈಪ್ ಅಂದ್ರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಫ್ ಎ ಕ್ಯಾರೆಕ್ಟರ್, ದಿಸ್ ಇಸ್ ಕಾಲ್ಡ್ ಬೈ ದ ನೇಮ್ ಫಿನೋಟೈಪ್. ನಿಮಗೆ ಕ್ಯಾರೆಕ್ಟರ್ ನೋಡ್ತಿದ್ರೆ ಟಾಲ್ ಮತ್ತೆ ಡ್ವಾರ್ಫ್ ಅನ್ನೋದು ಎರಡೇ ಕಾಣಿಸ್ತಾ ಇರೋದು. ಎಕ್ಸ್ಟರ್ನಲ್ ಅಪಿಯರೆನ್ಸ್ ಗೆ ನಿಮಗೆ ಗೊತ್ತಾಗ್ತಿರೋದು ಒಂದಷ್ಟು ಟಾಲ್ ಪ್ಲಾಂಟ್ ಅದಾವ, ಒಂದಷ್ಟು ಡ್ವಾರ್ಫ್ ಪ್ಲಾಂಟ್ ಇದಾವೆ ಅಂತ ಗೊತ್ತಾಗುತ್ತೆ. ನೀವೇನ್ ಮಾಡೋದೀಗ ಫಿನೋಟಿಪಿಕ್ ರೇಷಿಯೋ ಬರೀಬೇಕಾದ್ರೆ ಎಷ್ಟು ಟಾಲ್ ಪ್ಲಾಂಟ್ ಇದಾವೆ ಎಷ್ಟು ಡ್ವಾರ್ಫ್ ಪ್ಲಾಂಟ್ ಇದಾವೆ ಅದನ್ನು ಬರೀಬೇಕು. ನಾನು ಬರ್ಕೊಂಡಿದ್ದೀನಲ್ಲ ಹಾಗೆ ಫಸ್ಟ್ ಟಾಲ್ ಮತ್ತೆ ಡ್ವಾರ್ಫ್. ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಸಿಂಪಲ್ ಅಡಿಷನ್ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ. ಇಲ್ಲೊಂದು ಟಾಲ್ ಪ್ಲಾಂಟ್ ಇದೆ, ಇಲ್ಲೊಂದು ಟಾಲ್ ಪ್ಲಾಂಟ್ ಇದೆ, ಮೂರನೇದು ಟಾಲ್ ಪ್ಲಾಂಟ್. ಅದು ಹೋಮೋಜೈಗಸ್ ಹೆಟೆರೋಜೈಗಸ್ ಬೇಕಾಗಿಲ್ಲ,
ಫಿನೋಟೈಪ್ ಹೇಳಬೇಕಾದ್ರೆ ಅದು ಟಾಲ್ ಅಂತ ಅಷ್ಟೇ ಕನ್ಸಿಡರ್ ಆಗೋದು. ಅಲ್ಲಿ ಏನಾಯ್ತು ಈಗ 1 + 1 + 1 ಅಂತಂದ್ರೆ 3 ಟಾಲ್ ಪ್ಲಾಂಟ್ ಆಯ್ತು. ಸರ್ ಈ ಚೆಕ್ಕರ್ ಬೋರ್ಡ್ ಒಳಗೆ ಡ್ವಾರ್ಫ್ ಪ್ಲಾಂಟ್ ಎಷ್ಟು ಅದಾವ ಅಂತ ಹೇಳಿದ್ರೆ 1. ಅಲ್ಲಿಗೆ ಡ್ವಾರ್ಫ್ ಪ್ಲಾಂಟ್ ಎಷ್ಟಾಗುತ್ತೆ? ಒಂದೇ ಇರೋದು. ರೇಷಿಯೋ ಏನಾಗುತ್ತೆ ಫಿನೋಟಿಪಿಕ್ ರೇಷಿಯೋ ಅಂತಂದ್ರೆ 3:1. 3:1 ಅಂದ್ರೆ ಅರ್ಥ ಏನು? ಔಟ್ ಆಫ್ 4 ಡಿಫರೆಂಟ್ ಇಂಡಿವಿಜುವಲ್ಸ್ ವರ್ ಪ್ರೊಡ್ಯೂಸ್ಡ್, 3 of them were tall and 1 is said to be dwarf. ಅಂದ್ರೆ 3:1 ಅಂತ ಬರ್ತದೆ. ಸೊ ಜಿನೋಟಿಪಿಕ್ ರೇಷಿಯೋ ಅಂತ ಬರ್ತದೆ. ಅದನ್ನ ಹೇಗೆ ಬರೀದ್ರಿ? ನಿಮಗೆ ಕಣ್ಣು ಕಾಣಿಸಿದ್ರೆ ಏನೇನು ಪಾಸಿಬಿಲಿಟೀಸ್ ಇದೆ, ಜಿನೋಟೈಪಿಕ್ ಪಾಸಿಬಿಲಿಟೀಸ್ ಅನ್ನ ನೋಡೋದು. ಅಂದ್ರೆ ಜಿನೋಟೈಪ್ ಅಂತ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ. ಜೆನೆಟಿಕ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಎ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ ನ ಹಿಂದಿನ ಜೆನೆಟಿಕ್ ಕಾನ್ಸ್ಟಿಟ್ಯೂಯೆಂಟ್ ಯಾವ್ದಿದೆ ನೋಡ್ತಾ ಹೋಗೋದು. ಈ ಫಸ್ಟ್ ಈ ಹೋಮೋಸೈಗಸ್ ಟಾಲ್ ಅಂತ ಬರ್ತೀವಿ. ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರೋದು ಯಾವುದು? ಫ್ಯಾಕ್ಟರ್ಸ್ ಗಳು ಕ್ಯಾಪಿಟಲ್ ಟಿ. ನೆಕ್ಸ್ಟ್ ಎರಡು ಕಡೆ ಹೆಟರೋಸೈಗಸ್ ಟಾಲ್ ಅಂತ ಬರೆದಿದೆ. ಯಾವ ಕಾರಣಕ್ಕೆ ಅದು ಹೆಟರೋಸೈಗಸ್ ಟಾಲ್ ಬಂದಿರೋದು? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಡ್ವಾರ್ಫ್ ಬಂತು ಅಂತ ಬರೆದ್ರಲ್ಲ, ಹೆಂಗ ಬಂತದು ಕೇಳಿದ್ರೆ ಇನ್ ರಿಸೆಸಿವ್ ಕಂಡೀಷನ್ ಅಲ್ಲಿ ಸ್ಮಾಲ್ ಟಿ ಬಂದಿರೋದು. ಈಗ ಲೆಕ್ಕ ಹಾಕೋದು. ಕ್ಯಾಪಿಟಲ್ ಟಿ ಎಷ್ಟಿದೆ? ಕ್ಯಾಪಿಟಲ್ ಟಿ ಇರೋದು 1. ಹಾಗಾಗಿ 1. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅನ್ನೋದು ಎಷ್ಟಿದಾವೆ? 2 ಅಂತ ಬರ್ಕೊಳ್ಳೋದು. ಸ್ಮಾಲ್ ಟಿ ಎಷ್ಟಿದೆ? 1 ಇದೆ. ಅಲ್ಲಿ ಜಿನೋಟಿಪಿಕ್ ರೇಷಿಯೋ ಏನಾಗುತ್ತೆ? 1:2:1. ವಾಟ್ ಇಸ್ ದ ಫಿನೋಟಿಪಿಕ್ ರೇಷಿಯೋ ಆಫ್ ಮಾನೋಹೈಬ್ರಿಡ್ ಕ್ರಾಸ್ ಅಂತ ಕೇಳ್ತಾರೆ. 3:1 ಅಂತ ಬರೀಬೇಕು. ವಾಟ್ ಇಸ್ ಜಿನೋಟಿಪಿಕ್ ರೇಷಿಯೋ ಆಫ್ ಮಾನೋಹೈಬ್ರಿಡ್ ಕ್ರಾಸ್? ಅದನ್ನು 3:1 ಅಂತ ಬರ್ದಿದ್ದೀರಾ. ಆಮೇಲೆ 1:2:1 ಬರೆಯೋದು ನಿಮಗೆ ಗೊತ್ತಾಗಬೇಕು. ಬೇಗ ನೋಡಿದ್ರೆ ಟಾಲ ಸರಿ ಮೋಟಾ ಮಾನವ ಬರೆದ್ರೆ ಫಿನೋಟಿಪಿಕ್ ರೇಷಿಯೋ ಆಗುತ್ತೆ. ಆ ಟಾಲ್ನೆಸ್ಗೆ ಆ ಡ್ವಾರ್ಫ್ನೆಸ್ಗೆ ರೆಸ್ಪಾನ್ಸಿಬಲ್ ಆಗಿರೋ ಅಲ್ಲಿ ಕಾಂಬಿನೇಷನ್ ಏನಿದೆ ಅಥವಾ ಫ್ಯಾಕ್ಟರ್ಸ್ ಗಳ ಕಾಂಬಿನೇಷನ್ ಅನ್ನು ಬರ್ಕೊಂಡು ಅದರ ಕೌಂಟ್ ತೆಗೆದು ಬರೋದ್ರೆ ಅದೇನಾಗುತ್ತೆ? ಜಿನೋಟಿಪಿಕ್ ರೇಷಿಯೋ ಆಗುತ್ತೆ. ಇದಿಷ್ಟು ಮಾನೋಹೈಬ್ರಿಡ್ ಕ್ರಾಸ್ ಅಂತ ಹೇಳಿದಾಗ ಬರೀಬೇಕಾಗುತ್ತೆ. ಸೊ ಸ್ಟೇಟ್ಮೆಂಟ್ ಫಸ್ಟ್ ಬರೀಬೇಕು. ಆಮೇಲೆ ಇದಕ್ಕೆ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಕೂಡ ಕರೀತಾರೆ. ಅದು ನಿಮಗೆ ಗೊತ್ತಿರಬೇಕು. ಯಾಕೆಂದ್ರೆ ಎನಿ ಗ್ಯಾಮೆಟ್ಸ್ ವಿಲ್ ನೆವರ್ ಬಿ ಹ್ಯಾವಿಂಗ್ 2 different factors for a character. That is the reason why it is called by the name law of purity of gametes. Sir, one gene inheritance ಅಂತ ಯಾಕೆ ಬರೆದ್ರಿ? Only the gene which is responsible for a character that we have considered. ಬೇಕಾದ ಕಡೆ ನೋಡಬಹುದು. ಟಾಲು ಡ್ವಾರ್ಫ್ ಅಂದ್ರೆ just we have considered only one character, that is height. ನಾನು ಕಲರ್ ಬಗ್ಗೆ ಮಾತಾಡಿದ್ದೀನಾ? ಶೇಪ್ ಬಗ್ಗೆ ನಾನು ಮಾತಾಡಿದ್ದೀನಾ? ಸೈಜ್ ಬಗ್ಗೆ ಬಿಟ್ಟು ನಾನು ಏನೂ ಮಾತಾಡಿಲ್ಲ. ಅಂದ್ರೆ ಒಂದೇ ಕ್ಯಾರೆಕ್ಟರ್ ಕನ್ಸಿಡರ್ ಮಾಡಿರೋದು. ಯು ಹ್ಯಾವ್ ಕನ್ಸಿಡರ್ಡ್ ಓನ್ಲಿ ಸೈಜ್ ಆಫ್ ದ ಪ್ಲಾಂಟ್, ವೆದರ್ ಇಟ್ ಇಸ್ ಹೈಟ್ ಆರ್ ವೆದರ್ ಇಟ್ ಇಸ್ ಟಾಲ್ ಆರ್ ವೆದರ್ ಇಟ್ ಇಸ್ ಡ್ವಾರ್ಫ್. ಹಾಗಾಗಿ ಇದು ಮಾನೋಹೈಬ್ರಿಡ್ ಕ್ರಾಸ್ ಆಗುತ್ತೆ, ಒನ್ ಜೀನ್ ಇನ್ಹೆರಿಟೆನ್ಸ್ ಆಗುತ್ತೆ, ಅಥವಾ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಆಗುತ್ತೆ. ಇನ್ನು ಇದು ಮುಗಿತು ಆಫ್ ಕೋರ್ಸ್ ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ಅನ್ನು ಬರೀಬೇಕು. ಇದು ಮಾನೋಹೈಬ್ರಿಡ್ ಕ್ರಾಸ್, ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ಅನ್ನು ಬರೀಬೇಕಾಗುತ್ತೆ. ನೀವು ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ಏನು ಮಾಡೋದು ಅದನ್ನು ಕೂಡ ನನಗೆ ಹೇಳಿದ್ರಿ, ಬಟ್ ಮಾಡಿ ತೋರಿಸ್ತೀನಿ ನಾನು. ಟೆಸ್ಟ್ ಕ್ರಾಸ್ ಅಂದ್ರೆ ಏನು ಅಂತ ಹೇಳಾಗಿದೆ. ಈಗ ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ಅನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ Okay, after completion of monohybrid cross,
Another most important concept is monohybrid test cross. Monohybrid cross is different, monohybrid test cross is different. While giving terminologies only, I have told us test cross refers to crossing of F1 hybrid. Again I am repeating my word, crossing of F1 hybrid with recessive parent, that is called by the name test cross. What is test cross? Crossing of F1 hybrid with recessive parent, this is called by the name test cross. ಈಗ monohybrid cross ಕಂಪ್ಲೀಟ್ ಆಗಿದೆಯಲ್ಲ, ನಿಮಗೆ F1 hybrid ಯಾವುದು ಬಂದಿತ್ತು ನೋಡ್ಕೋಬೇಕು, ನೆನಪಿಟ್ಕೋಬೇಕು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ನ ಕ್ರಾಸ್ ಮಾಡಿದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಗ್ಯಾಮೆಟ್ಸ್ ಬಂತು, ಅದನ್ನ ಫರ್ಟಿಲೈಸ್ ಮಾಡಿದೆ. F1 ಹೈಬ್ರಿಡ್ ಏನು ಬಂದಿತ್ತು? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದಿತ್ತು. ಹಂಗಂದ್ರೆ ಏನದು? ಹೆಟೆರೋಜೈಗಸ್ ಸ್ಟಾಲ್ ಪ್ಲಾಂಟ್ ಬಂದಿತ್ತು. ಪಕ್ಕದಲ್ಲಿ ಅಲ್ಲೇ ಇರುತ್ತಲ್ಲ ಬರ್ಕೊಂಡಿದ್ದು ನಿಮಗೆ. ಮಾನೋಹೈಬ್ರಿಡ್ ಕ್ರಾಸ್ ಅಲ್ಲಿ F1 ಹೈಬ್ರಿಡ್ ಯಾವ್ದು ಬಂದಿದೆ ಅಂತ ಗೊತ್ತಿರುತ್ತೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರುವಂತ ಹೈಬ್ರಿಡ್ ಬಂದಿದೆ. F1 ಹೈಬ್ರಿಡ್ ಯಾರ ಜೊತೆ ಕ್ರಾಸ್ ಮಾಡಬೇಕು? ರಿಸೆಸಿವ್ ಪೇರೆಂಟ್. ರಿಸೆಸಿವ್ ಪೇರೆಂಟ್ ಅಂದ್ರೆ ಯಾವುದು? ಡ್ವಾರ್ಫ್ ಪ್ಲಾಂಟ್. ಅಂದ್ರೆ the plant with genotype capital T small t to be crossed with plant with small t genotype, that is to be crossed. ಅಲ್ಲ ಇದೆಯಲ್ಲ, ಯಾರ ಮಧ್ಯೆ ಕ್ರಾಸಿಂಗ್ ಇದು? ಸರ್ ಹೆಟೆರೋಜೈಗಸ್ ಅಲ್ಲಿ ತಗೊಂಡ್ರಿ ಏನ್ ಹೇಳುತ್ತೆ ರೂಲ್ಸ್ ಅಲ್ಲಿ? F1 ಹೈಬ್ರಿಡ್. ಮಾನೋಹೈಬ್ರಿಡ್ ಕ್ರಾಸ್ ಅಲ್ಲಿ F1 ಹೈಬ್ರಿಡ್ ಯಾವುದು ಬಂದಿರುತ್ತೋ ಅದನ್ನ ತಗೊಂಡು ರಿಸೆಸಿವ್ ಪೇರೆಂಟ್ ಜೊತೆಗೆ ಕ್ರಾಸ್ ಮಾಡಿಸ್ಬಿಟ್ರೆ ಅದೇ ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್. ಸರಿ, ಈಗ ಗ್ಯಾಮೆಟ್ಸ್ ಬಗ್ಗೆ ನೋಡೋದಾದ್ರೆ ಇದು ಹೆಟೆರೋಜೈಗಸ್ ಕಂಡೀಷನ್ ಇದೆ. ಹಾಗಾಗಿ ಎರಡು ಗ್ಯಾಮೆಟ್ಸ್ ಬರುತ್ತೆ. ಗ್ಯಾಮೆಟ್ಸ್ ವಿತ್ ಕ್ಯಾಪಿಟಲ್ ಟಿ, ಗ್ಯಾಮೆಟ್ಸ್ ವಿತ್ ಸ್ಮಾಲ್ ಟಿ ಆಸ್ ಅ ಫ್ಯಾಕ್ಟರ್, ಬಟ್ ದಿಸ್ ಇಸ್ ಅ ಹೋಮೋಜೈಗಸ್ ಕಂಡೀಷನ್. ದಟ್ ಮೀನ್ಸ್ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಗ್ಯಾಮೆಟ್ಸ್ ವಿತ್ ಸ್ಮಾಲ್ ಟಿ ಆಸ್ ಅ ಫ್ಯಾಕ್ಟರ್. ಫರ್ಟಿಲೈಸೇಷನ್ ಗೆ ಚೆಕರ್ ಬೋರ್ಡ್ ನೆಸೆಸಿಟಿ ಇಲ್ಲ. ಚೆಕರ್ ಬೋರ್ಡ್ ಏನು ಬೇಕಾಗೋದಿಲ್ಲ ನಿಮಗೆ, ಸುಮ್ಮನೆ ಹಾಕ್ಬಿಡಿ. ವೇರ್ ದೇರ್ ಇಸ್ ಅ ನೆಸೆಸಿಟಿ ದೆನ್ ಡ್ರಾ ಚೆಕರ್ ಬೋರ್ಡ್. ಇದಕ್ಕೆ ಬೇಕಾ ಚೆಕರ್ ಬೋರ್ಡ್ ಹಾಕೋದಕ್ಕೆ? ಸುಮ್ಮನೆ ಇಲ್ಲೇ ನಮಗೆ ಗೊತ್ತಾಗುತ್ತೆ. ಫರ್ಟಿಲೈಸೇಷನ್ ಆಯ್ತು, ಇನ್ ಬಿಟ್ವೀನ್ ದೀಸ್ ಗ್ಯಾಮೆಟ್ಸ್ ದೇರ್ ವುಡ್ ಬಿ ಫರ್ಟಿಲೈಸೇಷನ್. ಏನಾಗ್ಬೋದು? ಈ ಗ್ಯಾಮೆಟ್ಸ್ ಈ ಗ್ಯಾಮೆಟ್ ಜೊತೆಗೆ ಫ್ಯೂಸ್ ಆದ್ರೆ ಫಸ್ಟ್ ಪಾಸಿಬಿಲಿಟಿ, then individual with capital T small t as a factor, that will be obtained as a F2 hybrid. F2 hybrid ಅನ್ನು ನೀವು ನೋಡೋದಾದ್ರೆ ನೆಕ್ಸ್ಟ್ ಇನ್ನೊಂದು ಏನಾಗಬಹುದು? ಗ್ಯಾಮೆಟ್ಸ್ ವಿತ್ ಸ್ಮಾಲ್ t will be crossed with gametes with small t. This is the second possibility of second generation. F2 hybrid ಅಲ್ಲಿ ಏನೇನು ಬರ್ಬೋದು ಕೇಳಿದ್ರೆ, ಈಗ ಆಲ್ರೆಡಿ ಕ್ರಾಸ್ ಆಗೋದಿಲ್ಲ ನಿಮಗೆ. ಈಗ ಬಂದಿರುವಂತ ಇಂಡಿವಿಜುವಲ್ಸ್ ಅನ್ನು ನೀವು ನೋಡೋದಾದ್ರೆ ಟೂ ಪಾಸಿಬಿಲಿಟೀಸ್ ಇದೆ. ಏನೇನದು? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಫ್ಯಾಕ್ಟರ್ಸ್ ಇರುವಂತದ್ದು ಒಂದು ಇಂಡಿವಿಜುವಲ್, ಸ್ಮಾಲ್ ಟಿ ಫ್ಯಾಕ್ಟರ್ಸ್ ಇರುವಂತದ್ದು ಮತ್ತೊಂದು ಇಂಡಿವಿಜುವಲ್ಸ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರೋ ಇಂಡಿವಿಜುವಲ್ ಬಂತು ಅರ್ಥ ಏನಾಗುತ್ತೆ? ಇದು ಹೆಟೆರೋಜೈಗಸ್ ಸ್ಟಾರ್ ಆಗುತ್ತೆ. ಸ್ಮಾಲ್ ಟಿ ಫ್ಯಾಕ್ಟರ್ಸ್ ಇರುವಂತ ಇಂಡಿವಿಜುವಲ್ ಬಂದ್ರೆ ಏನಾಗುತ್ತೆ? ಅದು ಡ್ವಾರ್ಫ್ ಆಗುತ್ತೆ. ಇರೋದೇ ಎರಡು ಪಾಸಿಬಿಲಿಟಿ. ಇವೆರಡು ಸೇರಿದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಈ ಎರಡು ಗ್ಯಾಮೆಟ್ ಫ್ಯೂಸ್ ಆದ್ರೆ ಸ್ಮಾಲ್ ಟಿ. ಅಂದ್ರೆ ನಿಮಗೆ ಒಂದು ಹೆಟೆರೋಜೈಗಸ್ ಸ್ಟಾರ್ ಪ್ಲಾಂಟ್ ಬರುತ್ತೆ, ಮತ್ತೊಂದು ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್ ಬರುತ್ತೆ. ಫಿನೋಟಿಪಿಕ್ ರೇಷಿಯೋ ಮತ್ತೆ ಜಿನೋಟಿಪಿಕ್ ರೇಷಿಯೋ ನೋಡಬೇಕು. ಫಿನೋಟಿಪಿಕ್ ರೇಷಿಯೋ ಅಂದ್ರೆ ಎಷ್ಟು ಟಾಲು ಎಷ್ಟು ಡ್ವಾರ್ಫ್ ನೋಡೋದು. ಒಂದು ಟಾಲು ಒಂದು ಡ್ವಾರ್ಫ್ ಅಂದ್ರೆ ಫಿನೋಟಿಪಿಕ್ ರೇಷಿಯೋ ಏನಾಗುತ್ತೆ? 1:1 ಆಗುತ್ತೆ. ಜಿನೋಟಿಪಿಕ್ ರೇಷಿಯೋ ಅಂದ್ರೆ ಈ ಹೆಟೆರೋಜೈಗಸ್ ಸ್ಟಾರ್ನೆಸ್ ಗೆ ಏನ್ ಬಂದಿದೆ, ಈ ತರದ ಎಷ್ಟಿದೆ ಹೆಟೆರೋಜೈಗಸ್ ಸ್ಟಾರ್ ಬಂದಿರೋದು ಅಂತ ನೋಡಿದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಇರೋದು ಒಂದೇ. ಸ್ಮಾಲ್ ಟಿ ಅನ್ನೋ ಎಷ್ಟು ಅದಾವೆ ಅಂತ ಕೇಳಿದ್ರೆ ಅದು ಒಂದೇ ಇರೋದು. ಅಲ್ಲಿ ರೇಷಿಯೋ ಏನಾಗುತ್ತೆ? ಇದು ಒಂದು ಅಂದ್ರೆ 1:1 ಆಗುತ್ತೆ. ಅಂದ್ರೆ ಇನ್ ಕೇಸ್ ಆಫ್ ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ ಬೋತ್ ಫಿನೋಟಿಪಿಕ್ ಅಂಡ್ ಜಿನೋಟಿಪಿಕ್ ರೇಷಿಯೋಸ್ ಆರ್ ಸೇಮ್ ಅಂತ ಅರ್ಥ. ಎಕ್ಸಾಂಪಲ್ ಅದಕ್ಕೆ ಯಾವಾಗಲೂ ಏನು ಕೇಳ್ತಾರೆ ಅಂದ್ರೆ ವಾಟ್ ಈಸ್ ಅ ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ ಅಂತ ಕೇಳ್ತಾರೆ. ಅವಾಗ ನೀವು ತಲೆ ಕೆಡಿಸ್ಕೊಂಡು ಸರ್ ಕ್ವಶನ್ ರಾಂಗ್ ಇದ್ರಿ ಸರ್, ಅವ್ರು ರೇಷಿಯೋ ಅಂತ ಅಷ್ಟೇ ಕೇಳ್ಯಾರ್ರಿ, ಜಿನೋಟಿಪಿಕ್ ರೇಷಿಯೋ ಫಿನೋಟಿಪಿಕ್ ರೇಷಿಯೋ ಅಂತ ಕೇಳೇ ಇಲ್ರಿ ಅವರು, ಹಂಗ ಕನ್ಫ್ಯೂಷನ್ ಆಗ್ತಾರೆ ಅನ್ನೋದಕ್ಕೆ ಇದೇನು ಸಪರೇಟ್ ಆಗಿದೆಯಾ ಡಿಫ್ರೆಂಟ್ ಆಗಿದೆಯಾ? ಫಿನೋಟಿಪಿಕ್ ರೇಷಿಯೋ ಆದ್ರೂ ಅಷ್ಟೇ, ಜಿನೋಟಿಪಿಕ್ ರೇಷಿಯೋ ಆದ್ರೂ ಅಷ್ಟೇ. ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ ಅಂತಂದ್ರೆ ಅದು 1:1 ಬರುತ್ತೆ. F1 versus recessive. F1 ಅನ್ನ recessive ಜೊತೆಗೆ ಕ್ರಾಸ್ ಮಾಡಿದಾಗ ಎರಡು ಪಾಸಿಬಲ್ ಇಂಡಿವಿಜುವಲ್ಸ್ ಇದೆ, ಒಂದು ಟಾಲ್ ಮತ್ತೊಂದು ಡ್ವಾರ್ಫ್. ಹಾಗಾಗಿ ಫಿನೋಟಿಪಿಕ್ ರೇಷಿಯೋ 1:1. ಟಾಲ್ ಬಂದಿರ್ತಿಯಲ್ಲ ಅದು ಹೆಟೆರೋಜೈಗಸ್ ಟಾಲ್ ಬಂದಿತ್ತು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇತ್ತು. ಡ್ವಾರ್ಫ್ ಅಂತೂ ಒಂದೇ ಕಂಡೀಷನ್ಸ್ ಅಲ್ಲಿ ಬರುತ್ತೆ, ರಿಸೆಸಿವ್ ಕಂಡೀಷನ್ಸ್ ಅಲ್ಲಿ. ಈಗ ಈ ತರದ್ದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅನ್ನೋದು ಒಂದದ, ಸ್ಮಾಲ್ ಟಿ ಅನ್ನೋದು ಒಂದಿದೆ.
ಹಾಗಾಗಿ ರೇಷಿಯೋ ಏನಾಗುತ್ತೆ 1:1. ಹಾಗಾಗಿ ಯಾವುದೇ ಎಕ್ಸಾಮ್ ಅಲ್ಲಿ ಅಥವಾ CET ಅಥವಾ NEET ಎಕ್ಸಾಮ್ ಅಲ್ಲೂ ಕೂಡ ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ ಈಸ್ ಫೌಂಡ್ ಟು ಬಿ ಆಪ್ಷನ್ ಎ 1:2:1, ಆಪ್ಷನ್ ಬಿ 3:1, ಆಪ್ಷನ್ ಸಿ 9:3:3:1, ಆಪ್ಷನ್ ಡಿ 1:1. ಈ ರೀತಿ ಏನಾದರೂ ನೀವು ಕೇಳಿದ್ರೆ ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ ಅಂತ ಹೇಳಿದಾಗ ಆನ್ಸರ್ ಟು ಬಿ 1:1. This is to be remembered.